ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ವಿ ಆರ್ ಗೋಯಿಂಗ್ ಟು ಟ್ರೆಕ್ಕಿಂಗ್. ಹುಡುಗರೆಲ್ಲ ಅಲ್ಲಿ ಹೋಗ್ತಿದ್ದಾರೆ. ನಾನು ಬಾಮಿದ ಇಲ್ಲಿ ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ ಮಾಡೋಕ್ಕೆ. ಎಕ್ಸ್ಪೀರಿಯನ್ಸ್ ನೋಡ್ತೀವಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ನೋಡ್ಬಿಟ್ಟು ಹೇಳ್ತೀವಿ. ಇಲ್ಲಿ ಜೇನುಳ ಬೇರೆ ಎದ್ಬಿಟ್ಟಿದೆ. ಕಚ್ಚೂರು ಮಾತ್ರ ಪಕ್ಕ ಬಟ್ ಹುಷಾರು, ಕಚ್ಬಿಡೋದು. ಅಂದಿವೆ ರೋಡಲ್ಲೇ ಎದ್ಬಿಟ್ಟೈತೆ. ಅಪ್ಪ ಜನ ಕಾಣಿಸ್ತಿಲ್ಲ ಅಷ್ಟೇ ನಮಗೆ. ಟ್ರೆಕ್ಕಿಂಗ್ ಅಂತ ಮೊದಲನೇ ಭಯ ಪಡಿಸ್ತವ್ರೆ ಬಾಯಿಗೆ. ಓ ಸ್ಟಾರ್ಟಿಂಗಲ್ಲಿ ಮೊಸಳೆ ಇದೆ ಅಂತ ಬೋರ್ಡ್ ಹಾಕ್ಬಿಟ್ಟು ಟ್ರೆಕ್ಕಿಂಗ್ ಬಾ ಅಂದ್ರೆ ಗೊತ್ತಿಲ್ಲ ಯಾರ ಏನ್ರಿ ನಂದನ್. ಅದಕ್ಕೆ ನೋಡುವ ಅಂತ ಬರ್ತಾ ಇದೀವಿ. ನಮ್ಮ ಅದೃಷ್ಟ ಇದ್ರೆ ಬಡ್ಡು ಟ್ರೆಕ್ಕಿಂಗ್ ಅಲ್ಲೇ ಆಫ್ ರೋಡ್ ನಿನ್ಗೆ ಯಾಕೆ ಜೇನುಳ ನೋಡು. ಇದು ಮೊಸಳೆ ಏನಂತ ಪ್ಲೇಸು, ಎಲ್ರು ಹುಷಾರಾಗಿ ಬರ್ಬೇಕು. ಇಲ್ಲಿ ಜಾಗ ಖಾಲಿ ಮಾಡಿ ನೋಡಿ, ಕಚ್ಬಿಡೋದು. ಅಲ್ಲಿಂದಾನೆ ತಾನೇ ಬಂದಿತ್ತು ನಾವು ಮ್ಯಾಲಿಂದ. ಅಲ್ಲಿಂದಾನೇ ಬಂದಿದ್ದು. ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಇಲ್ಲಿ ದಟ್ಟವಾದ ಕಾಡು ಅರಣ್ಯ ಇದೆ, ಆದ್ರೆ ಒಳಗಡೆ ಏನು ಪ್ರಾಣಿಗಳೇನಿಲ್ಲ. ಕಾಡ್ ಬಗ್ಗೆ ಕೇಳಿಲ್ಲ, ಟ್ರೆಕ್ಕಿಂಗ್ ಬಗ್ಗೆ ಕೇಳಿಲ್ಲ. ಟ್ರೆಕ್ಕಿಂಗ್ ಬಗ್ಗೆ ಏನ್ರಿ ಹೇಳಕ್ಕಾಗುತ್ತೆ. ಇಲ್ಲಿ ನೋಡ್ರಿ, ಇವನು ಸಿಕ್ತು ವಾಟರ್ ಕ್ರಾಸಿಂಗ್. ಕಾಲ್ಗಿದು ವಾಟರ್ ಕ್ರಾಸಿಂಗ್. ನಡಿ ಮುಂದೆ ನಡಿ ನಡಿ. ಇಷ್ಟೇ ಇಲ್ಲಿಂದ ಬಂದಿತ್ತು. ಮೀನು ಮರಿ ಕಪ್ಪಗಿರೋದು. ಹೊಡಿಬೇಡ. ಮರಿಗಳು ಪಾಪ ಅಲ್ಲೇ ಇದೆ. ಗಾಡಿ ಬತ್ತಾಯ್ತು ನೋಡಿ, ಅದ ಗಾಡಿ ನೀನು ಹೇಳ್ದಂಗೆ ಆಫ್ ರೋಡ್ದು ಹೋಯ್ತಾ ಇದೆ. ನೋಡು, ಹಾಯ್ ಮಾಡಿ. ಇಲ್ಲೇ ಹಾಯ್ ಮಾಡಿ. ಆ ರೋಡಿಂದ ಅಲ್ಲಿಗೆ ಬಂದು ಅಲ್ಲಿ ಇಳಿದು ಇನ್ನೊಂದು ರೌಂಡ್ ಹಿಂಗೆ ಬಂದು ಇಷ್ಟೇ ಟ್ರೆಕ್ಕಿಂಗು. ಮೊಸಳೆ ಒಂದು ಇದಾಯ್ತು ಅಂತ ನೋಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೇಕಷ್ಟೇ. ಅಂದ್ರೆ ಅಲ್ಲಿಂದ ಬಂದು ಈ ಪಡಿ ಎಲ್ಲ ಬಂದಿದೆ. ಅವರೆಲ್ಲ ಬಿಟ್ಟು ಏನು ಪ್ರಯೋಜನ ಆಗಿಲ್ಲ. ಇದೇ ಮೊಸಳೆ. ಜಿಂಕೆ ಅದೇ ಅಂತ ಬೋರ್ಡ್ ಹಾಕಿದ್ದಾರೆ, ಜಿಂಕೆನೂ ಕಾಣಲಿಲ್ಲ, ಏನಿಲ್ಲ, ಅಷ್ಟೇ ಮುಗೀತು. ಓಕೆ, ಅಷ್ಟೇ ಸ್ಟೇಗೆ ಹೋಗೋದಷ್ಟೇ ನಮ್ದು. ಇನ್ನು ಹುಡುಗರೆಲ್ಲ ಎಲ್ಲರೂ ವಾಪಸ್ಸು ಸ್ಟೇ ಕಡೆ ಹೋಗ್ತಾ ಇದೀವಿ. ಹೆಂಗಿತ್ತು ಟ್ರೆಕ್ಕಿಂಗ್ ಹನುಮಂತವ್ರೆ? ಟ್ರೆಕ್ಕಿಂಗ್ ಜೀವನದಲ್ಲಿ ಟ್ರೆಕ್ಕಿಂಗ್ ನೋಡೇ ಇಲ್ಲ, ಆ ಥರ ಇತ್ತು. ಇಲ್ಲಿ ದಾಂಡೇಲಿ ಬಂದರೆ ಈ ರೆಸಾರ್ಟ್ಗಂತೂ ಬರೋಕೆ ಹೋಗ್ಬೇಡಿ, ಬಂದರೆ ಟ್ರೆಕ್ಕಿಂಗ್ ಅಂತೂ ಹೋಗಕ್ಕೆ ಹೋಗ್ಬೇಡಿ. ಆ ಎಮ್ಮೆ ಮೇಯಿಸ್ಕೊಂಡು ಬರೋನು ನೋಡಿ, ಸೂಪರ್ ಆಗಿ ಟ್ರೆಕ್ಕಿಂಗ್ ಮಾಡೋನೆ. ಜೇನುಳ ಇದ್ದಿದ್ವು, ಒಂದು ಕಚ್ಚಿತು ಅಂದ್ರೆ ಊದ್ಕೊಂಡಿಲ್ಲ, ಇನ್ನು ಊದ್ಕೊಳ್ತೇನೋ ಗೊತ್ತಿಲ್ಲ. ಅದಕ್ಕೂ ಗೊತ್ತು ಟ್ರೆಕ್ಕಿಂಗ್ ಬಂದ್ರೆ ಯಾರಿಗೂ ಏನೋ ಮಾಡ್ಬಾರ್ದು. ಟ್ರೆಕ್ಕಿಂಗ್ ಬಂದವ್ರೆ ಕಚ್ಚೈತೆ, ಬಟ್ ಏನಾಗಿಲ್ಲ. ಟ್ರೆಕ್ಕಿಂಗ್ ಬಂದವರಲ್ಲ ಅದು ಗೊತ್ತಾಗ್ಬಿಡದೆ. ಟ್ರೆಕ್ಕಿಂಗ್ ಬಂದಾಗ ನಾವ್ ಹಿಂಗ್ ಹುಲಿ ಇದ್ವು, 2 ಕರಡಿ ಇದ್ವು, 2 ಮೊಸಳೆ ಇದ್ವು, ಅಷ್ಟೇ ಫ್ರೆಂಡ್ಸ್. ಇಲ್ಲಿಂದ ಟೆಂಪೋರ್ಗೆ ಅಷ್ಟೇ ಹೋಗಿ ನಾಷ್ಟಕ್ಕೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಒಂದು ಒಳ್ಳೆ ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಮಾಡಿ ಈಗ ನೆಕ್ಸ್ಟ್ ನಾವು ಟಿಫನ್ ಮಾಡಕ್ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಟ್ರೆಕ್ಕಿಂಗ್ ಮಾತ್ರ ಸೂಪರ್ ಆಗಿದೆ. ಟ್ರೆಕ್ಕಿಂಗ್ ಮಾಡಿ ಈಗ ಹೋಗಿ ಟಿಫನ್ ಮಾಡ್ತೀವಿ. ಇವಾಗ ಏನ್ ತಿಂಡಿ ಏನ್ ಮಾಡೋರೆ ಗೊತ್ತಿಲ್ಲ, ಸ್ಪೆಷಲ್ ಆಗಿರುತ್ತೆ ನೋಡ್ಕೊಂಡು ನೋಡುವ. ಅವಲಕ್ಕಿ ಚಿತ್ರಾನ್ನ, ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಚಟ್ನಿ ಇಲ್ಲ. ಚಟ್ನಿ ರೆಡಿ ಆಗ್ತೈತೆ ಒಳಗಡೆ ಅನ್ಸುತ್ತೆ. ಹಾಕಿ ಸಾಸ್ ಆ ಕಡೆ ಹಾಕಲು. ಏನು ಶಾವಿಗೆ ಉಪ್ಪಿಟ್ಟು ನಿಮ್ದು ಓಕೆ. ನಾಷ್ಟ
ಕಿಲೋಮೀಟರ್ ವಾಟರ್ ಗೇಮ್ಸ್ಗೆ ಹೋಗ್ತಾ ಇದ್ದೀವಿ. ಗಾಡಿ ನೋಡು ಟರ್ನ್ ಮಾಡ್ತಾನೆ. ನಾವು 10 ರೂಪಾಯಿ ಸ್ಟೇಟ್ ಅಡ್ವೆಂಚರ್ ಝೋನ್. ಫುಲ್ ಆಫ್ ರೋಡಿಂಗ್ ಇರ್ಬೋದು ನನ್ನ ಪ್ರಕಾರ. ಫುಲ್ ಆಫ್ ರೋಡಿಂಗ್. ಡೈರೆಕ್ಟ್ ನಾಷ್ಟ ಮಾಡಿ ಒಂದು ಫಾರೆಸ್ಟ್ 20 ಕಿಲೋಮೀಟ್ರ್ ಬಂದು ನಾವು ಬಾಯ್ಸು ಫೈನಲಿ ಬಂದಿರೋದು ಎಲ್ಲಿಗೆ ಅಂದರೆ ರಿವರ್ ರಾಫ್ಟಿಂಗ್ ಹತ್ರ ಬಂದಿದ್ದೀವಿ. ಇಲ್ಲಿ ಜಿಪ್ಲೈನು ಇದೆ, ಇಲ್ಲಿಂದ ಅಲ್ಲಿಗೆ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ. ಇಲ್ಲೊಂದು ಗೇಮ್ಸು, ಬೋಟಿಂಗ್ ಅಲ್ಲೊಂದು, ನೀರಲ್ಲಿಂದ ಇಲ್ಲೊಂದು. ಹನುಮಂತ್ ಹೆಂಗಿದೆ ಪ್ಲೇಸು? ಪ್ಲೇಸ್ ಸೂಪರ್ ಆಗಿದೆ, ಮಸ್ತು, ಚೆನ್ನಾಗಿದೆ. ಇಷ್ಟ ಆಯ್ತಾ ಬಂದಿದ್ಕೋ? ಫುಲ್ ಇಷ್ಟ ಆಯ್ತು. ಇದಂತೂ ಸಖತ್ತಾಗಾಯ್ತು, ಹಾಂ ಮಸ್ತು. ಸೈಕಲ್ ಜಿಪ್ ಲೈನ್ ಇದು, ಇಲ್ಲಿಂದ ಅಲ್ಲಿ ಗಂಟೆ ಅಷ್ಟೇ. ನೆಕ್ಸ್ಟ್ ಟಾಪ್ ಫ್ಲೋರ್ ಅಲ್ಲೇನಿದೆ ನೋಡೋಣ. ದಿಸ್ ಇಸ್ ಟಾಪ್ ವೇವ್. ಅಲ್ಲಿ ಗಾಡಿ, ಇಲ್ಲೊಂದು ಜಿಪ್ ಲೈನ್ ಇದೆ. ಇಲ್ಲಿಂದ ಬಿಡ್ತಾರೆ ನಮ್ಗೆ, ಅಲ್ಲಿ ಹೋಗ್ತೀವಿ. ಇಲ್ಲಿಂದ ಬಿಡಲ್ಲ, ಕೆಳಗಡೆ ಕೆಳಗಡೆಯಿಂದ ಬಿಡ್ತಾರೆ, ಬಿಟ್ರೆ ಬರೋದು ಹೆಂಗೋ ಗೊತ್ತಾಗ್ತಿಲ್ಲ. ಅಲ್ಲಿ ಅಲ್ಲೊಂದು ಬ್ರಿಡ್ಜ್ ಐತೆ, ಈ ವಾಟ್ರು, ಬೋಟಿಂಗು, ಅಲ್ಲೊಂದು ಬೋಟಿಂಗು. ನೆಕ್ಸ್ಟ್ ಫೈನಲಿ ಒಂದು ಜಿಪ್ ಲೈನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹನುಮಂತ ಫಸ್ಟು. ಹನುಮಂತ ಆಲ್ ದ ಬೆಸ್ಟ್. ನಾನೇ ಆಲ್ ದ ಬೆಸ್ಟ್. ಅಣ್ಣವ್ರು ಹಾಕ್ತಿದ್ದಾರೆ ಜಿಪ್ ಲೈನ್ ಇಲ್ಲಿಂದ ಅಲ್ಲಿಗೆ. ಇದು ಹಳೆ ಇರ್ತೈತೆ, ಯಾಕೋ ಕೆಳಗೆ ಅಣ್ಣ ರೂಪು ಬಿಗಿ ಆಯ್ತಾ ಇಲ್ಲ ನೋಡಕ್ಕೆ ನಮ್ಮ ಅಣ್ಣ ಕಳಿಸಿ. ಫಸ್ಟ್ ಬಿಗಿ ಇತ್ತು, ಏನೋ ಆಗಲಿಲ್ಲ ಅಂದ್ರೆ ನಾವು ನಿಖಿಲ್ ಆಯ್ತು ಅಂದ್ರೆ ಅವ್ರಿಗೆ ಓಕೆ. ನಾವು ರೆಡಿ ಆಗಿದ್ದೀವಿ, ಜಿಪ್ ಲೈನ್ಗೆ ರೆಡಿ ಆಗಿದ್ದೀವಿ. ನಾವು ರೆಡಿ ಆಗ್ತಾ ಇದಾರೆ, ಕೈ ಬಿಡಿ. ಬನ್ನಿ ಹೊರಡಂಗೆ ಹೋಗಿ ಬರುವ ಜಿಪ್ ಲೈನ್ಗೆ. ಮೊದಲು ನಮ್ಮ ಅಣ್ಣವ್ರು ಹೋಗ್ತಿದ್ದಾರೆ. ಸರ್ ಆಲ್ ದ ಬೆಸ್ಟ್, ಬಾಯ್. ಬಾಯ್. ಹೋಗಪ್ಪ, ಆಯ್ತು ಅಣ್ಣ, ಬಾಯ್. ಅಣ್ಣ ಹೋಗಿ ಸೆಂಟ್ರಲ್ ಕಚ್ಕೊಬಿಟ್ಟವನೆ. ಬಮೇದ ಬಾಯ್, ಬಮೇದ, ಬಮೇದ. ಹಾಂ ಸೊ ಹೆಂಗಿತ್ತು ಎಲ್ಲರಿಗೂ? ಇದಕ್ಕೆ ಹಿಡ್ತಾ ಇದ್ದಾರೆ.
ಒಂದಾಯ್ತು. ನೆಕ್ಸ್ಟ್ ಇನ್ನೊಂದು ಹೋಗೋದು ಅಂದರೆ ನೆಕ್ಸ್ಟು ಯಾವುದು ನೋಡ್ಕೊಂಡು ಹೋಗ್ತೀವಿ ಗಾಯ್ಸ್. ನೆಕ್ಸ್ಟು ಇದು ನಮ್ಮದು ರಿವರ್ ರಾಫ್ಟಿಂಗು. ಹೋಗ್ತೀವಿ ಇದಾದ್ಮೇಲೆ ತೊಳ ನಾವು ಹೋಗ್ತಾ ಇದೀವಿ. ನಾವು ನಮ್ಮ ಬೊಮ್ಮೆದ ಬನ್ನಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಾಯ್ ಇಲ್ಲಿ ನೆಕ್ಸ್ಟ್ ನಾನು ನಮ್ಮ ಬಾಂಬೆ ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲ ಜಾಲಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಯವ್ವ ಜಲ್ಲಿ ಜಲ್ಲಿ ಓಕೆ ಜಲ್ಲಿ ಹೋದ್ಮೇಲೆ ಜಲ್ಲಿ ಬ್ರೋ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಬ್ರೋ. ಸೂಪರ್ ಆಕ್ಸಿಡೆಂಟ್ ಆಯ್ತು ನೋಡ್ರಿ ಇಲ್ಲಿ. ಹಾಯ್ ಗಾಯ್ಸ್, ಪೈಪಟ್ಟಿ ಬಿಡ್ತಾ ಇದೀವಿ ಗಾಯ್ಸ್. ನೋಡಿ ಗಾಯ್ಸ್ ಇಲ್ಲಿ ಎಲ್ಲ ನೋಡಿ ಯಾವ ತರ. ಬರ್ಲೇ ನೋಡಿ ಗಾಯ್ಸ್, ಇವ್ರು ಡುಮ್ಮಾ ಹೆಂಗ್ ಓಡ್ತಾವ್ ನೋಡಿ. ಡುಮ್ಮಾ bro, dashing. Bro, dashing. Itu sakana. Hey, pune. Jalle. Fullu jali. ಬಂದಿತ್ತು ಏನು ಸಾರ್ಥ. ನಾವು ಈಗ ಇಲ್ಲಿಂದ ಹೋಗ್ತಿರೋದು ರಿವರ್ ರಾಫ್ಟಿಂಗ್ಗೆ. ಅವ್ರು ಸ್ವಲ್ಪ ಸಜೆಷನ್ ಕೊಡ್ತಾರೆ, ಎಲ್ಲಿ ಹೆಂಗೆ ಏನು ಮಾಡಬೇಕು ಅಂತ. ಏನೇನು ಸಜೆಷನ್ ಕೊಡ್ತಾರೆ ಅವನ್ನೆಲ್ಲ ಕೇಳಿಕೊಂಡು ನಾವು ಇಲ್ಲಿಂದ ರಿವರ್ ರಾಫ್ಟಿಂಗ್ ಕಡೆ ನಾವು ಹೋಗ್ಬೇಕು. ಈಗ ಉಳಿತದ ಹೆಂಗಿರುತ್ತೆ ಏನು ಅಂತ ಎಲ್ಲ ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ.